ಕೆ ಗೆಲ್ಲಬೇಕನ್ನೋ ಪ್ರಯತ್ನದಲ್ಲಿ ಎಲ್ಲ ಕಡೆಗೂ ಸಂಘಟನೆ ಮಾಡ್ತಾಯಿದ್ವಿ. ಬೀದರ್ ಮಾಡ್ತಾಯಿದ್ವಿ, ಕಲಬುರಗಿ ಮಾಡ್ತಾಯಿದ್ವಿ, ರಾಯಚೂರು ಮಾಡ್ತಾಯಿದ್ವಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಎಲ್ಲ ಕಡೆಗೂ ಸಂಘಟನೆ ಮಾಡ್ತಾಯಿದ್ವಿ. ಮುಂದಕ್ಕೆ ಏನು ಪಾರ್ಟಿ ನಿರ್ಧಾರ ತೊಗೋಬೇಕು, ಆ ನಿರ್ಧಾರ ತೊಗೊಂಡಂಥ ಕೆಲಸ ಯಾರಿಗೆ ಕೊಡಬೇಕು, ಏನು ಮಾಡಬೇಕು ಎಲ್ಲರೂ ಕೂಡ ಸಾಧಕ ಬಾಧಕ ನೋಡ್ಕೊಂಡು ತೀರ್ಮಾನವನ್ನು ತೊಗೊಂಡಂಥ ಕೆಲಸ ಪಾರ್ಟಿ ಮಾಡಿದ್ವಿ. ಆಮೇಲೆ ಪೆಟ್ರೋಲ್ ಮತ್ತು ಸಿಲಿಂಡರ್ದು ಭಾಳ ಇದಾಗ್ತಾ ಇದೆ ಸರ್. ಅದು ನೋಡಿರಿ, ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಸಮಸ್ಯೆ ಅಂತ ಇಲ್ಲ ಅಂತೇಳಿ ತಿಳ್ಕೊಂಡಿದ್ವಿ. ಗ್ಯಾಸ್ ವಿಚಾರದಲ್ಲಿ ಅದು ಸ್ವಲ್ಪ ತ್ರಾಸ ಆಗ್ತಾ ಇದೆ. ಬಹುಶಃ ಸಿಂಧೂರದಲ್ಲಿ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಆಗಿದೆ, ಯಾವುದೇ ರೀತಿಯಲ್ಲಿ ಇಲ್ಲ. ನನಗೆ ಗೊತ್ತಿರೋಂಥ ಪ್ರಕಾರ ಯಾವುದೇ ತ್ರಾಸ ಆಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ತ್ರಾಸ ಆಗಿದ್ದರೂ ಕೂಡ ಬಹುಶಃ ಇವಾಗೆಲ್ಲ ಕೂಡ ಏನಿವತ್ತು ಈ ವಾರ ವಿಚಾರದಲ್ಲಿ ಕೂಡ ಟೆಂಪರರಿ ಪಾರ್ಸಲ್ಲಿ ನಿಲ್ಲಿಸಿದ ಕಾರಣ ಅದು ಕೂಡ ಸರಿ ಹೋಗೋಂಥ ಕೆಲಸ ಮಾಡ್ತಿದೆ. ನಂತರ ಪ್ರಧಾನಮಂತ್ರಿಗಳು ಎಲ್ಲರ ಹತ್ರ ಕೂಡ ಯಾವುದೇ ರೀತಿಯಲ್ಲಿ ಗ್ಯಾಸ್ ವಿಚಾರದಲ್ಲಿ, ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡೋಂಥ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆ ಬಗ್ಗೆ ನೋಡಿ, ಎರಡು ಅಭ್ಯರ್ಥಿಗಳು ಗೆಲ್ಲುತ್ತಾ ಇದ್ವಿ. ಸೀರಿಯಸ್ ಆಗಿ ಇವತ್ತು ನಮ್ಮ ಅಲ್ಲಿ ಅಹಿಂದ ವರ್ಗಕ್ಕೆ ಪ್ರಥಮ ಬಾರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಏನು ಶ್ರೀನಿವಾಸ್ ದಾಸಕೇರಿ ಕರೆಪ್ಪನವರಿಗೆ ಅಹಿಂದ ವರ್ಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಲ್ಲಿ ಬಾಗಲಕೋಟೆಯಲ್ಲಿ ಕೂಡ ನಮ್ಮ ಚರಂತಿ ಮಟ್ಟವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕಾರಣ ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಭಾಳಷ್ಟು ನೋಡಿ ಬೇಸತ್ತಿದ್ದಾರೆ ಜನರು. ಯಾವ ಕೂಡ ಈ ಸರ್ಕಾರದಲ್ಲಿ ಸರಿ ಇಲ್ಲ ಅನ್ನೋಂಥ ವಿಚಾರ ನೋಡಿದಂಥ ಟೈಮಲ್ಲಿ ಕೂಡ ಜನರು ಈ ಸರಿ ಭಾರತೀಯ ಜನತಾ ಪಾರ್ಟಿಯನ್ನು ಎರಡು ಅಭ್ಯರ್ಥಿಗಳು ಗೆಲ್ಲಿಸ್ತಾರೆ.